So hi, hello, namaskara guys. Welcome back to my YouTube channel Akash Gowda Vlogs. ಗೈಸ್ ಈ ದಿವ್ಯಾನನ್ನ ಆಲ್ಮೋಸ್ಟ್ ರ್ಯಾಪಿಡೋ ಡ್ರೈವರ್ ಮಾಡ್ಕೊಬಿಟ್ಟವಳೆ ಗೈಸ್. ಮೈಸೂರಲ್ಲಿ ನೋಡಬೇಕು ಅಂತ ಇರೋ ಒಂದು 4-5 ಪ್ಲೇಸಸ್ ಇರ್ತವೆ, 4-5 ಅದಕ್ಕಿಂತ ಜಾಸ್ತಿ ಇರ್ತವೆ. ಅದರಲ್ಲಿ ಇದು ಒಂದು ಗೈಸ್, ಲಲಿತ್ ಮಹಲ್. ಆಲ್ಮೋಸ್ಟ್ ಮೈಸೂರಿನ 2ನೇ ಪ್ಯಾಲೇಸ್ ಗೈಸ್. ನೋಡಿ ಗೈಸ್, ದೇವರು ಮತ್ತೆ ಎಂಟ್ರಿ ಗೈಸ್, ದೇವರು ಮತ್ತೆ ರೀ ಎಂಟ್ರಿ. ಪರ್ಪಲ್ ಇವತ್ತು. ಯಾವ ಕಲರ್ ಇವತ್ತು? ಮೈ ಕೊಡ್ಲೇನಾ? ಸೂಪರ್ ಅಲ್ಲ, ಹಂಸಲೇಖ ಅವ್ರೇನ್ ಬರೆಯಲ್ಲ. Sakaho. Okay, friends. This is Taj Mahal. Sorry, Lalit Mahal. This is curtain. That is light. She is coming to putting a snap. And this is green and white mix wall. Depression. Practice going on guys. ಫ್ರೆಂಡ್ಸ್, ನಾನು ಬಾಯ್ ಅಂತ ಬಿಟ್ಟಾಗ ಕ್ರಿಶ್ಚಿಯನ್ ಬಾಯಲ್ಲಿ ಬ್ರಹ್ಮಾಂಡ ಕಾಣಿಸಲ್ಲ, ಆ ಥರ ಅಂತ ಅನ್ಕೊಳ್ಳಿ. ನಾವು ಶೋಗೆ ಬಂದಿದ್ದೀವಿ. ಎಲ್ಲಿ ಅಂದರೆ ಲಲಿತ್ ಮಹಲಲ್ಲಿ. ಓಕೆನಾ? ಇವತ್ತು ನಮ್ಮ ಡಾನ್ಸಸ್ಗೆಲ್ಲ ಹೆಂಗೆ ಫೀಲ್ ಆಗ್ತಿದೆ ಅಂತ ಕೇಳೋಣ. ಓಕೆನಾ ಅಕ್ಕ? ಶೋಗೆ ಬಂದಿದ್ದೀವಲ್ಲ, ಏನು ಅನಿಸ್ತಿದೆ ನಿಮಗೆ? ಡಿಪ್ರೆಷನ್. ಯಾಕೆ ಡಿಪ್ರೆಷನ್? ಏನು ಕಲ್ತಿಲ್ಲ ಅಂತ ಡಿಪ್ರೆಷನ್? 100%. ಶ್ರೇಯ ಅವರೇ, ಇವತ್ತು ಶೋಗೆ ಬಂದಿದ್ದೀವಲ್ಲ, ನಿಮ್ಗೆ ಏನು ಅನಿಸ್ತಿದೆ? ಕಾಲೇಜ್ಗೆ ಹೋಗಿಲ್ಲ ಹೇಳ್ತೀನಿ. ಏನಕ್ಕೆ ಬಂದಿದ್ದೀವಿ ಗೊತ್ತಿಲ್ಲ, ತಿನ್ನಕ್ಕೆ ಮಾತ್ರ ಫಸ್ಟ್ ಬಂದಿದ್ದು. ಹಾಂ, ಕರೆಕ್ಟ್. ಅನ್ನ ಅಮ್ಮೋರಿಗೆ ಏನು ಅನಿಸ್ತಿದೆ ಅಂತ ಪ್ಲೀಸ್ ದಯವಿಟ್ಟು ನಮ್ಮ ಫ್ರೆಂಡ್ಸ್ ಮುಂದೆ ಎಲ್ಲರಿಗೂ ಹೇಳಬೇಕು. ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು. ಅಷ್ಟೇ. ಫ್ರೆಂಡ್ಸ್, ನಮ್ಮ ಗ್ಯಾಂಗಲ್ಲಿ ಒಂದು ವರ್ಸ್ಟ್ ಪರ್ಸನ್ ಅಂತ ಒಬ್ಬರ ಇದ್ದಾರೆ. ನನ್ನ ಸಿಂಹ ಏನು ಅನ್ಸಿದೆ ಇವತ್ತು ಶೋ ಬಂದಿರೋದಕ್ಕೆ ನಿಮಗೆ? ಏನು ಅನ್ನಿಸ್ತಾ ಇದೆ? ನಿದ್ದೆ ಬಿಟ್ಬಿಟ್ಟು ಬೆಳಗ್ಗೆನೆ ಕರ್ಕೊಂಡ್ ಬಂದಿರಾ? ಅಲ್ಲಿ ತೋರಿಸಿ ಜನವೇ ಇಲ್ಲ ಇಲ್ಲಿ. ಏನ್ ಮಾಡೋದು? ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಹಾಯ್ ಮ್ಯಾಮ್. ಇವತ್ತು ನಿಮ್ಮ ಮಗಳು ಬ್ಯೂಟಿಫುಲ್ ಶೋಗೆ ಬಂದಿದ್ದಾಳೆ. ಮತ್ತು ಚಂದನದ ಗುಣಗಳ ಅನಿಸ್ತಿದೆ? ಖುಷಿ ಇದೆ. ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿರ್ತಾಳೆ. ಸೊ ಬ್ಯೂಟಿಫುಲ್ ಅಂತ ಕೂಗ್ತಾರೆ. ಹೌದಾ? ಅವರೆಲ್ಲ ಬ್ಯೂಟಿಫುಲ್ ಅಂತ ಕೂಗೋಕ್ಕಿಂತ ಮುಂಚೆ ಬ್ಯಾಕ್ ಬೋನ್ ಆಲ್ರೆಡಿ ಬ್ಯೂಟಿಫುಲ್ ಆಗಿದ್ದಾರೆ. ಏನ್ ಅನ್ಸ್ತಾ ಇದೆ? ಏನಾಗ್ತಿದೆ ಬ್ರೋ ಹೇಳಿ? ತಲೆ ನೋವ್ತಿದ್ಯಾ ಇಲ್ಲ ವಾಮಿಟ್ ಬರ್ತಾ ಇದೆಯಾ? ತಲೆ ನೋಯ್ತೈತೆ, ಹೊಟ್ಟೆ ಗುಡು ಅಂತ ಐತೆ. ಇದು ನಿಲ್ಲಿಸ್ಬಿಟ್ಟು ಮಾತಾಡು. ತಲೆ ತುಂಬಾ ನೋಯ್ತೈತೆ. ನರಶಾಸ್ತ್ರ ಚಿಕಿತ್ಸೆಗೆ ಹೋಗ್ಬೇಕು. ರಾತ್ರಿ RCB 2 ಕುಡಿದಿಲ್ಲ ಅಂದ್ರೆ ಏನು ಆಯ್ತಿರ್ಲಿಲ್ಲ ನಿಮಗೆ. RCB ಎಲ್ಲ ನಾವು ಕುಡಿಯಲ್ಲ ಬ್ರೋ. ಹಾಯ್ ಗಾಯ್ಸ್. ಇವರು ಹ್ಯಾಂಡ್ಸಮ್ ಅಂತ, ಇವರು ಬ್ಯೂಟಿಫುಲ್ ಅಂತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಏನಾದರೂ ಬೇಜಾರಾಗಲ್ಲ? ಏನೇ ಉರಿದ್ರು ಪಕ್ಕದಲ್ಲಿ ನೀರಿದೆ. ನ್ಯಾಚುರಲ್ ಬ್ಯೂಟಿ. ಅಂಬೊಡೆ ಅದು ಪಕ್ಕದಲ್ಲಿರೋದು ತಮಿಳೊಡೆ. ತಮಿಳೊಡೆ ಅದು ಮ್ಯಾಗಿ. ಪ್ಯಾನ್ ಇಂಡಿಯಾ ಮ್ಯಾಗಿ ಅದು. ಡಿಂಪಲ್ ಕ್ವೀನ್. ಸೈಕ್ಲಿನ್ ಕರ್ಕೊ ಹೋದ್ರೆ ಮಾಡೋ ಜಾಗಕ್ಕೆ ಮಣ್ಣು ಹಾಕ್ತಾರಂತೆ. ಹಂಗಾಯ್ತು ಅವ್ರನ್ನ ನೋಡಿ ಅಲ್ಲಿ. ಇದು ನಮ್ ದೇಶ. ಹೊಡ್ರಿ ಚಪ್ಪಾಳೆ. ನಾವು ಕಟ್ಟಿರೋದೇ ಸರ್ ಇದು. ನಮ್ ಹೆಮ್ಮೇರಿ ಇದು, ನಮ್ದೇ ಸರ್ ಇದು. ನೋಡ್ರಿ ಅಲ್ಲಿ. ನಾವು ಬನ್ನಿ ಕ್ಲೌಡ್ಸ್ ನೋಡ್ಕೊಂಡು ಬರೋಣ. ಕ್ಲೌಡ್ಸ್
ನೋಡಿ ಗೈಸ್, ಅದು ಅಲ್ಲಿ ನೋಡಿ ಕ್ಲೌಡ್ಸು ತುಂಬಾನೇ ಚೆನ್ನಾಗಿದೆ. ಕ್ಲೌಡ್ಸ್ ಒಂದೇ ತರ ಬರಲ್ಲ ಡೈಲಿ. ನೋಡಿ ಮಸ್ತ್ ನೋಡಿ, ನಾನು ಬ್ಲೂ ಅದು ಬ್ಲೂ, ಸೊ ಬ್ಯೂಟಿಫುಲ್. ಯಾವ ಥರ ಡಿಫ್ರೆನ್ಸು? ಅದು ಬ್ಯೂಟಿಫುಲ್ ಆಗಿದೆ, ನಾನು ಬ್ಯೂಟಿಫುಲ್ ಅಲ್ವಾ, ಅದಕ್ಕೆ. ಅದು ಕ್ಲೌಡ್ಸ್ ತುಂಬಾ ಚೆನ್ನಾಗಿದೆ. ನಂಗೆ ಕ್ಲೌಡ್ಸ್ ತುಂಬಾ ಇಷ್ಟ, ಅದಕ್ಕೆ. ಕ್ಯೂಟಿ ಪೈ ನೋಡಿದೀರಾ? ಕ್ಯೂಟಿ ಪೈ ಇಲ್ಲ ಹೇಳಿ, ಯಾರು? ಓ ಬ್ಯೂಟಿಫುಲ್, ಗಾರ್ಜಿಯಸ್. ಕ್ಯಾಡಮಮ್ ಸತೀಶ್ ಹತ್ರ ಸೇಮ್ ಇತ್ತು. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಎಲ್ಲ ಹೆಂಗೆ ಬ್ಯಾಗ್ ಎಲ್ಲ ಎತ್ಕೊಂಡು ಹೋಗ್ತಿದ್ದಾರೆ. ಇವಾಗ 8 ಗಂಟೆಲಿ ಬಂದು ಇವಾಗ ರೂಮ್ಸ್ ಕೊಡ್ತಿದ್ದಾರೆ ಫ್ರೆಂಡ್ಸ್. ಬ್ಯೂಟಿಫುಲ್ಗೆ ಬ್ಯಾಗ್ ಎತ್ಕೋಗೋ ಕೆಲಸ ಕೊಟ್ಟಿದ್ದೀವಿ ಸರ್. ಆ ಬ್ಯೂಟಿಫುಲ್ ಐತಲ್ಲ, ಅದು ಇವ್ರಿಗೇನೋ ಹ್ಯಾಂಡ್ಸಮ್ ಬಾಯ್ ಇದಾರೆ ನೋಡಿ ಸರ್. ನೋಡಿ ಗೈಸ್, ಓದೋ ಟೈಮಲ್ಲಿ ಓದಿದ್ರೆ ಇವತ್ತಿನಲ್ಲಿ ಅವಶ್ಯಕತೆ ಇಲ್ಲ. ಈ ಬುಕ್ ಎತ್ಕೊಳ್ಳೋರೆ ಗೈಸ್, ಆ ಬುಕ್ ಹೆಸರೋದು, ಅದು ಬುಕ್ ಹೆಸರು ಬರಗೆ ಟೈಮ್ಸ್ ಆಫ್ ಇಂಡಿಯಾ. ಇದು ಬಾಯಿಗೆ ಇದೋದು ಗೈಸ್. ಓದೋ ಟೈಮಲ್ಲಿ ಓದಿದ್ರೆ ನಾವು ಯಾಕೆ ಹಿಂಗೆ ಆಯ್ತಿದ್ದು ಹೇಳಿ ಗೈಸ್. ಓದಿದ್ದೀವಿ, ಇಲ್ಲ ಅಂತಲ್ಲ, ಬಟ್ ಆ ಸೀರಿಯಸ್ ಆಗಿ ತಗೊಂಡು ಓದಿಲ್ಲ ಅಷ್ಟೇ, ಬೇರೆ ಏನಿಲ್ಲ ಗೈಸ್. ಜಗನ್ಮೋಹನ ಪ್ಯಾಲೇಸ್. ಹತ್ತು ನಿಮಿಷ ಅರ್ಧ ಗಂಟೆ ಮೇಕಪ್ ಆಗ್ಬಿಟ್ರೆ ಸಾಕು. ನಾವೇ ಬೇಗ ಬಂದ್ರು ಒಂದೊಂದು ಟೈಮಲ್ಲಿ ನಮಗೆ ಬ್ಯಾಡ್ ಲಕ್ ಅನ್ನೋದು ಲಕ್ಕ ಹೊಡೆದಾಗ ನನ್ನ ಜೊತೆನೇ ಐತೆ ಗೈಸ್, ಬ್ಯಾಡ್ ಲಕ್. ಇಲ್ಲೇ ಇದೆ ಗೈಸ್ ಇದೆ ರೂಮ್. ವೆಲ್ಕಮ್. ಹಾಂ, ಒಂದು ಬೇಗ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ಬಿಡಿ, ಅದು ಬೇಗ ಲೇಟ್ ಆಗೈತೆ ಅಂತ ಆಲ್ರೆಡಿ. ಗೈಸ್, ಈ ಮುಖಗಳೆಲ್ಲ ಇವಾಗ ನೋಡ್ಕೊಳ್ಳಿ. ಇದು ಬಿಫೋರು, ಆಫ್ಟರ್ ತೋರಿಸ್ತೀನಿ. ಆಫ್ಟರ್ ಹ್ಞೂ ಆಯಿತು. ನಾವು ನ್ಯಾಚುರಲ್ಲೇ ಹಿಂಗೆ ಇರ್ತೀವಿ ಗೈಸ್, ತಲೆ ಕೆಡಿಸ್ಕೊಬಿಡಿ. ಈ ಡಿಫ್ರೆನ್ಸ್ ನೀವೇ ನೋಡಿ. ಎಲ್ಲಾದರೂ ಎರಡ್ರದ್ದು ಫೋಟೋ ಹಾಕ್ತೀನಿ, ಕಮೆಂಟ್ ಮಾಡಿ ಡಿಫ್ರೆನ್ಸ್ ಯಾವ್ದ್ರಲ್ಲಿ ಜಾಸ್ತಿ ಐತೆ ಅಂತ. ಫಸ್ಟ್ ಇವ್ರದ್ದು Instagram ID ಶೇರ್ಸ್ ಹಾಕ್ತೀನಿ, ಅದನ್ನು ಕಮೆಂಟ್ ಮಾಡಿ ಗೈಸ್. ಇದು ಮಿರರ್ ಅಂತ ಇವ್ರು ಹೇಳಿದ್ರು ನನಗೆ, ಅಲ್ಲಿವರೆಗೂ ಗೊತ್ತಿರಲಿಲ್ಲ ಇದು ಮಿರರ್ ಅಂತ. ಇವರೇ ನಂಗೆ ತಿಳಿಸ್ಕೊಟ್ಟಿದ್ವಿ. ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅದು ಮಿರರ್ ಅಂತ ಗೊತ್ತೇ ಆಗಲಿಲ್ಲ ನನಗೆ, ಇವಾಗಲೇ ಗೊತ್ತಾಗಿದೆ. ಅದು ಕ್ಲೌಡ್ ಅಂತ ಗೊತ್ತಾಗಲಿಲ್ಲ ನನಗೆ. ಅದು ಸ್ಕ್ರೀನ್. ಬನ್ನಿ ಎಕ್ಸ್ಪ್ಲೈನ್ ಮಾಡಲೇ? ಸಾರಿ, ಮೇಲೆ ತಿಳ್ಕೊಡಿ, ಎಕ್ಸ್ಪ್ಲೈನ್ ಮಾಡಿ. ಲೈಟ್ ಆನ್ ಮಾಡು. ಇಲ್ಲ ಸಾಕು. ಇದನ್ನ ಲ್ಯಾಂಪ್ ಅಂತಾರೆ, ರೌಂಡ್ ಲ್ಯಾಂಪ್. ಓಕೆ, ಇದು ಗ್ಲಾಸ್ ಗೊತ್ತಲ್ಲ. ಮತ್ತೆ ಹಾಂ, ಓಕೆ ಸಾರಿ, ಮಿರರ್ ಅದೆಲ್ಲ ಆಗಬೇಡಿ ಪ್ಲೀಸ್. ಇದು ಬಾಟಲ್. ಇದು ಆ್ಯಕ್ಚುಲಿ ಗೊತ್ತಲ್ಲ, ಬಿಸಿನೀರು ಕಾಯಿಸ್ಕೊಳ್ಳೋದು ಅಂತಾರೆ ನಮ್ಮ ನಾರ್ಮಲ್ ಇಂಗ್ಲೀಷಲ್ಲಿ. ಸೊ ಇದು ಕಾಫಿ ಕಪ್ ಅಂತಾರೆ. ಇದು ಸ್ವಿಚ್ ಬಾಕ್ಸ್ ಅಂತಾರೆ. ಮೇನ್ ಇಂಪಾರ್ಟೆಂಟ್, ಇದು ಆನ್ ಆಗಬೇಕಂದ್ರೆ ಇಂಪಾರ್ಟೆಂಟ್ ಅದು. ಓಕೆ, ಇದು ಬ್ಯಾಗ್. ಟಿವಿ ಗೈಸ್, ಎಲ್ಲೇ ಶೋಗೆ ಹೋದ್ರು ಒಂದೇ ಒಂದು ಪ್ರಾಬ್ಲಮ್ ಏನು ಗೊತ್ತಾ ಗೈಸ್, ಅದೇನೋ ಗೈಸ್, ಹುಡುಗರಿಗೆ ಮಾನ ಮರದಿಲ್ಲ ಅನ್ಕೋತಾರೋ ಏನೋ ಗೊತ್ತಿಲ್ಲ ಗೈಸ್. ಎಲ್ಲೇ ಹೋದ್ರು ನಮ್ಮ ನಾಚೆ ಆಗ್ತಾರೆ. ಇದ್ರ ಬಗ್ಗೆ ಏನೋ ನೀನು ನಮ್ಮ ಕಾರ್ಯದರ್ಶಿ ಅಧ್ಯಕ್ಷನಾಗಿ ಏನಾದ್ರು ಒಂದು ತಗೋಬೇಕು. ನೋಡಿ ಗೈಸ್, ಇದಕ್ಕೆ ನಮ್ಮ PM ಮೋದಿಯವರು ಒಂದು ಆ್ಯಕ್ಷನ್ ತಗೋಬೇಕು. ಹುಡುಗಿರಿಗೆ ಮಾತ್ರ ಮನ ಮರದೇ ಇಲ್ವಾ ಇರೋದಾ? ನಮಗಿರಲ್ವಾ? ಎಲ್ಲ ನಮ್ಮಿಬ್ಬರನ್ನೇ ಅನಾಥರ ಥರ ಹಾಕಿದ್ದಾರೆ. ನಾವಿಬ್ಬರು ಅನಾಥರ. ನೀವು ಹೇಳಿ, ನಮಗೆ ನ್ಯಾಯ ಕೊಡಿಸಿ. ಏನು ನಾನು ಲಾಜಿಕ್ಕಾಗಿ ಮಾತಾಡ್ತಿಲ್ಲ, ಫುಲ್ ಮ್ಯಾಜಿಕ್ ನಮ್ಮ ಹತ್ರ. ಲಾಜಿಕ್ ಎಲ್ಲ ಇಲ್ಲ ಗೈಸ್. ಇದು ಲಲಿತ್ ಮಹಲ್ ಕಾರಿಡೋರ್ ಗೈಸ್. ರೂಮ್ಸ್ ಇರುತ್ತಲ್ಲ, ಅದ್ರದ್ದು ಕಾರಿಡೋರ್ ಈ ಥರ ಇರುತ್ತೆ ನೋಡಿ. ಮುಗಿಸ್ಕೊ ಹೋಗ್ತೀವಿ ನೋಡೋದ. ಎಲ್ಲ ಗಡಿ ದಾಟಿ ಹೋಗೋಣ ಬಾ, ಸಾಗರ ಸರಸರ. ಎಂತ ಮನೆ ದಾಟಲು ಆವದ ರಭಸವು ಎದೆಯನು ಮೀಟಲು ತುಂಗ. ಗೈಸ್, ಆಫ್ಟರ್ ಮೇಕಪ್ ಈ ಥರ ಕಾಣಿಸ್ತವ್ರೆ ಗೈಸ್ ಎಲ್ಲರೂ. ನೋಡಿ ಗೈಸ್, 2 3 ಅಲ್ಲಿ ಬ್ರೋ, ಇನ್ನೊಂದು ವಿಕೆಟ್ ಕಾಣಿಸ್ತಾ ಇಲ್ಲ ಗೈಸ್. ಇನ್ನೊಂದು ವಿಕೆಟು
ಇಲ್ಲಿದೆ ಗಾಯ್ಸ್. ಹೇಳಿದ್ರು ಗೈಸ್, ನಮ್ಮ ಕೊಡಗಿನ ಕಾವೇರಿ ರೆಡಿಯಾಗಿ ನಿಂತವಳ್ರಿ. ಏನು ಹೇಳೋದು ನಮ್ಮ ಹುಡುಗಿನ ದಿವ್ಯಾ ಅವ್ರ ಬಗ್ಗೆ ಅಂತ ಗೊತ್ತಿಲ್ಲ. ಅಪರೂಪಕ್ಕೆ ಚೆನ್ನಾಗಿ ಕಾಣಿಸ್ತವ್ರೆ. ಮಿರರ್ ನೋಡಿದ್ಮೇಲೆ ಒಂದು ಫ್ಲೆಕ್ಸ್ ಮಾಡ್ಬಿಡೋದ ಅಂತ ಒಂದು ವಿಡಿಯೋ ಮಾಡ್ಕೊಬಿಟ್ಟು ಎಲ್ಲ ರೆಡಿಯಾಗಿ ಬಂದರು. ನಾವು ರೆಡಿ ಆಗಿದ್ದೀವಿ ಗೈಸ್. ನಾವೆಷ್ಟೇ ಬೇಗ ಬಂದರು ಹೆಂಗಾರು ಲೇಟ್ ಆಗುತ್ತೆ ಗೈಸ್. ಮನೆಗೆ ಬಂದು ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನೋಡ್ತೀನಿ, ಈ ವಿಡಿಯೋದಲ್ಲಿ ವಾಯ್ಸ್ ಮೈಕೇ ಆನ್ ಆಗಿಲ್ಲ. ಮೂಕಿ ಚಿತ್ರ ನೋಡ್ದಂಗೆ ಐತೈತೆ ಗೈಸ್. ಮುಗೀತು, ಇವಾಗ ಎಲ್ಲ ಮುಗ್ದಿದೆ. ಊಟ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಆದರೆ ನಮ್ಮ ಹ್ಯಾಂಡ್ಸಮ್ ಹಂಕ್ನ ನಾವು ನೋಡೋಕ್ಕೆ ಆಗ್ತಿಲ್ಲ. ಸೊ ಪ್ಲೀಸ್ ಅವ್ರನ್ನ ಕ್ಯಾಪ್ಚರ್ ಮಾಡೋಣ ಬನ್ನಿ. ಏನಾದರೂ ಮಾತಾಡಿ, ನಿಮ್ಮ ಕಷ್ಟನ ಹೇಳ್ಕೊಳ್ಳಿ, ಅಲ್ಲಿ ಅವರು ನ್ಯಾಯ ಕೊಡಿಸ್ತಾರೆ. ನನಗೆ ಡಾರ್ಟ್ ಮಾತ್ರ ಬೇಕು. ಪ್ಲೀಸ್ ಯಾರಾದರೂ ಬ್ಲಿಂಕಿಟಲ್ಲಿ ಇಲ್ಲ ಸೆಮ್ವೆಟೋದಲ್ಲಾದರೂ ಲಲ್ ಮಹಲ್ ಪ್ಯಾಲೇಸ್ಗೆ ಪ್ಲೀಸ್ ಇಲ್ಲಿ ರ್ಯಾಪಿಡೋ ಮಾಡಿಬಿಡಿ. ಅಣ್ಣನ ಕಷ್ಟ ನಂಗೆ ನೋಡೋಕ್ಕಾಗ್ತಿಲ್ಲ. ಅಷ್ಟೇ ಅಷ್ಟೇ. ಗೈಸು ಊಟಕ್ಕೆ ಹೋಗೋದ ಅಂತ ಹೋದೋ, ಲೇಟಾಗಿ ಹೋಗಿತ್ತು. ಅಲ್ಲೂ ರಶ್ ಇದೆ. ಮತ್ತು ಸಂಜೆ ಶೋ ಇದೆ. ಈಗ ಮತ್ತೆ ಕ್ಲಾಸಿಗೆ ಬರೀ ಹೋಗ್ಬೇಕು, ಮತ್ತೆ ಪ್ರಾಕ್ಟೀಸ್ ಇದೆ ಕಾಂಪಿಟೇಷನ್ದು. ಸೊ ಅದಕ್ಕೆ ಹೊರಟ್ಬಿಡೋಣ ಅಂತ ಹೊರಟಿದ್ದೀವಿ. ಬನ್ನಿ ಹೊರಡೋದ. ಸೊ ಗಾಡಿ ಹತ್ರ ಬಂದೆ, ಕೀರ್ ಮಡಗಿದೆ. ಸೊ ಗೈಸ್ ಬನ್ನಿ ಹೊರಡೋದ ಈಗ. ಏನು ಗೊತ್ತಾ ಗೈಸ್, ಮೈಕು ತೆಗೆದುಬಿಟ್ಟಿದ್ದೀನಿ. ಆದರೂ ಅವ್ರು ಮೈಕಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಮೈಕಲ್ಲಿ ಮಾತಾಡ್ತವ್ರೆ. ಇದು ದೊಡ್ಡದು ಫಾರ್ಮ್ ಮೂಮೆಂಟ್ ಅವ್ರಿಗೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ವೀಡಿಯೋ ನೋಡಿದಾಗ ಗೊತ್ತಾಗುತ್ತೆ ಗೈಸ್. ಫೈನಲಿ ಇಷ್ಟೊತ್ತವರೆಗೂ ಕಾದಿಟ್ಕೊಬಿಟ್ಟು ಕುತ್ಕೊಂಡು ಗೈಸ್. ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ಕೋ ಫೈನಲಿ ಊಟಕ್ಕೆ ಕೂತೋ. ಇದಪ್ಪ 1.5 ಅವರ್ ಕಾದಿದ್ದೀವಿ ಗೈಸ್ ಊಟ ಮಾಡೋಕ್ಕೇನೆ. ಶೋ ಮುಗಿಸ್ಕೊಂಡು ಕ್ಲಾಸಿಗೆ ಬಂದೆ. ಅಲ್ಲಿಂದ ಶೋ ಮುಗಿಸ್ಕೊಂಡು ಮತ್ತೆ ಕ್ಲಾಸಿಗೆ ಬಂದೆ. ಕಾಂಪಿಟೇಷನ್ ಕೊರಿಯೋಗ್ರಫಿ 4 ದಿವಸದಿಂದ ಬಂದಿಲ್ಲ ಅದಕ್ಕೆ. ಸೊ ಈಗ ಮತ್ತೆ ಇಲ್ಲಿ ಕೊರಿಯೋಗ್ರಫಿ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗಿ ರೆಡಿಯಾಗಿ ಇನ್ನೊಂದು ಶೋ ಇದೆ, ಅಲ್ಲಿಗೆ ಹೋಗ್ಬೇಕು. ಮತ್ತೆ ಸಿಗೋದಾ? ಬಾಯ್. ಹ್ಯಾಪಿ ಹುಟ್ಟು ಹಬ್ಬ. ಸೊ ಗೈಸ್ ಅಲ್ಲಿಂದ ಶೋ ಮುಗಿಸ್ಕೊಂಡು ಕ್ಲಾಸಲ್ಲಿ ಪ್ರಾಕ್ಟೀಸ್ ಮುಗಿಸ್ಕೊಂಡು ಮತ್ತೆ ರೆಡಿಯಾಗಿ ಇನ್ನೊಂದು ಶೋಗೆ ಬಂದಿದ್ದೀನಿ ಗೈಸ್. ಇಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ, ಬಟ್ ಟ್ರೈ ಮಾಡ್ತೀನಿ ಗೈಸ್. ಓಕೆ, ಮತ್ತೆ ಸಿಗುವ ಗೈಸ್. ಹಿಂಗೆ ಇನ್ನೇನು ನೆಕ್ಸ್ಟು ಡ್ಯಾನ್ಸ್ ಒಂದು ಐತೆ ಅಂದಷ್ಟರಲ್ಲಿ ಈ ಥರ ಪ್ರಾಕ್ಟೀಸ್ ಮಾಡೋದು, ಹೆವಿ ಪ್ರಾಕ್ಟೀಸ್ ಅಂತಾರೆ ಇದನ್ನ. ಗೈಸ್ ಇಲ್ಲೂ 2 ಪ್ರತಿಭೆಗಳು, ಇಬ್ಬರು ಅಮ್ಮಗಳು ಪ್ರಾಕ್ಟೀಸ್. ಶೋ ಮುಗಿಸ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿ ಊಟ ಲೇಟಾಗಿ ಹೋಗಿತ್ತು ಅಂತ ಊಟಕ್ಕೆ ಬಂದು ಊಟ ಮಾಡ್ತಾಯಿದ್ದೀವಿ. ಸೊ ಗೈಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. 2 ಶೋನು ಮುಗೀತು, ಆ ಕಡೆ ಪ್ರಾಕ್ಟೀಸು ಮುಗೀತು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಆಯ್ತು, ಇಲ್ಲ ಯಾಕೋ ತಲೆನೋ ಓದಿತ್ತು, ಅದಕ್ಕೆ ನಾನು ಟೀ ಮಾಡ್ಕೊಂಡೆ. ಅಮ್ಮ ಒಂಚೂರು ಟೀ ಮಾಡ್ತವ್ರೆ, ಕುಡಿದ್ಬಿಟ್ಟು ಶಿಸ್ತಾಗಿ ದಬಾಕೊಳ್ಳೋದು ಅಷ್ಟೇ ಕೆಲಸ. ಸೊ ಇವತ್ತು ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಸೊ ನಾಳೆ ಮತ್ತೆ ಹೊಸ ಕಂಟೆಂಟ್ ಜೊತೆ ಹೊಸ ಥರ ಸಿಗೋಣ. ಈಗ ಸೈನಿಂಗ್ ಆಫ್, ನಿಮ್ಮ ಮೈಸೂರು ಹುಡುಗ. ಬಾಯ್.